ಸಂಜೆ 6 ಗಂಟೆಗೆ ನಿಗದಿಯಾಗಿದೆ ಕಾಂಗ್ರೆಸ್ನ ಸಿಎಲ್ಪಿಯ ಹೈ ವೋಲ್ಟೇಜ್ ಸಭೆ. ಈ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆಗೆ ಎತ್ತಿಕೊಳ್ಳಲಾಗುತ್ತೆ. ಸಿಎಲ್ಪಿ ಸಭೆಗೂ ಮುನ್ನ ಸುರ್ಜೇವಾಲಾ ಸಂದೇಶವನ್ನ ಕೊಡ್ತಾರಾ? ಸಂಜೆ 6 ಗಂಟೆಗೆ ಕಾಂಗ್ರೆಸ್ನ ಸಿಎಲ್ಪಿಯ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಸಿಎಲ್ಪಿ ಸಭೆಗೂ ಮುನ್ನವೇ ಸುರ್ಜೇವಾಲಾ ಸಂದೇಶವನ್ನು ರವಾನಿಸಿದ್ರ. ನಮ್ಮದು ಒಗ್ಗಟ್ಟಿನ ಸರ್ಕಾರ, ನಮ್ಮಲ್ಲಿ ಒಗ್ಗಟ್ಟಿದೆ, ಸಿಎಂ ಡಿಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿಕೆ ಕೊಟ್ಟಿದ್ದಾರೆ. Question to a united government which is solidly executing a direct benefit transfer to every Kannadiga family with a cumulative total of 58,000 crore. The Karnataka Congress guarantees, which are the Karnataka Congress government guarantees, is the biggest welfare scheme of India. Naturally, BJP is perturbed by it. On one side, Yatnal is baying for blood of Vijendra. On the other side, Ashwath Narayan and Ashok keep fighting. On another hand, Mr. Jharkholi and others in the BJP are having solid differences of opinion. On another hand, Janata Dal and BJP are fighting a fratricidal war, but that is their leadership to settle. In order to hide their misdeeds and failures, they continue to manufacture stories in order to attack the Congress guarantees. They are not attacking Mr. Siddaramaiah. They are not attacking Mr. D.K. Shivkumar. They are not attacking the Congress government, but they are attacking people of Karnataka. We will decimate every such evil move. ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪವರ್ ಶೇರಿಂಗ್ ಚರ್ಚೆ ಕುರಿತಾಗಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಪವರ್ ಶೇರಿಂಗ್ ಚರ್ಚೆ ನಡೀತಿಲ್ಲ ಹೀಗಂತ ತುಮಕೂರಿನಲ್ಲಿ ಗೃಹ ಸಚಿವರ ಪ್ರತಿಕ್ರಿಯೆಯಾಗಿತ್ತು. ನಮ್ಮ ಡಿನ್ನರ್ ಮೀಟಿಂಗ್ ರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ, ಆದರೆ ರದ್ದು ಮಾಡಿಲ್ಲ, ಮುಂದೂಡಿಕೆ ಮಾಡಲಾಗಿದೆ. ಮುಂದೆ ಈ ಮೀಟಿಂಗ್ ಅನ್ನ ಮಾಡ್ತೀವಿ, ಸುರ್ಜೇವಾಲಾಗೂ ಕೂಡ ಮೀಟಿಂಗ್ಗೆ ಕರೆದಿದ್ದೀವಿ ಅಂತ ಪರಮೇಶ್ವರ್ ಅವರು ಮಗದೊಮ್ಮೆ ಪುನರುಚ್ಚರಿಸಿದ್ದಾರೆ. ಡಿನ್ನರ್ ಮೀಟಿಂಗ್ ಅನ್ನ ಮುಂದೂಡಿದ್ದೀವಿ, ಮತ್ತೆ ಮಾಡ್ತೀವಿ ಅಂತ. ಅವರು ಬಂದಿದ್ದಾರೆ. ಇವತ್ತು ನಾನು ಈ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ನಾನು ಇವತ್ತು ಗಾಂಧಿ ಭಾರತದ ಕಾರ್ಯಕ್ರಮ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು. ನಾನು ಹೋಗೋದಕ್ಕಾಗಿಲ್ಲ. 11 ಗಂಟೆ ಕರೆದಿದ್ರು. ಈಗಾಗಲೇ ನಮಗೆಲ್ಲ ಜವಾಬ್ದಾರಿಗಳನ್ನ ಹಾಕಿದ್ದಾರೆ. ಆದ್ದರಿಂದ ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ಲ. CLPಗೆ ಹೋಗ್ತೀನಿ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಯಾವ ಚರ್ಚೆಯೂ ಇಲ್ಲ. ಅದನ್ನು ಅನವಶ್ಯಕವಾಗಿ ಕೆಲವರು ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಯಾವುದೇ ರೀತಿಯ ಚರ್ಚೆ ನಡೀತಾ ಇಲ್ಲ. ಅದಕ್ಕಿಂತ ಬೇರೆ ಇನ್ನೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ.